ನಮಸ್ತೆ. ಫಸ್ಟ್ ವ್ಲಾಗು ಇವತ್ತಿಂದಾನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು. ಯೂಟ್ಯೂಬ್ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗೈಸ್ ಬನ್ನಿ, ನಾನ್ ಸ್ಟಾಪ್ ಹೊಡೆಯೋದು. ಮುಂದೆ ಡೀಸೆಲ್ ಹಾಕ್ಸ್ಕೊಬೇಕು. ಡೀಸೆಲ್ ಒಂದು ಹಾಕ್ಸ್ಕೊಂಡು ನೆಕ್ಸ್ಟ್ ಇನ್ನೆಂತ ಕೆಲಸ ಇಲ್ಲ, ಏನು ಕೆಲಸ ಇಲ್ಲ, ಡೀಸೆಲ್ ಹಾಕ್ಸ್ಕೊಂಡು ಹೊಡೆಯೋದಷ್ಟೇನೆ. ಇವಂದು ಮಂಜಾ ಅಲಿಯಾಸ್ ಜಾಕ್ರಾಡ್ ಮಂಜಾ ಅಂತ, ಸರಿನಾ? ಸೀನಿಯರು. ನಮ್ ಗಾಡಿ ಎಲ್ಲ ಗ್ಲಾಸ್ ಎಲ್ಲ ಪಳ್ ಅಂತ ಇದೆ. ಹಿಂಗ್ ಕಾಣ್ತಾ ಇದೆ ಅಂದ್ರೆ ಎಲ್ಲ ಚೆನ್ನಾಗಿ ಕಾಣ್ತಾ ಇದೆ. ನಮಸ್ತೆ. ಫಸ್ಟ್ ವ್ಲಾಗು ಇವತ್ತಿಂದಾನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು. ಯೂಟ್ಯೂಬ್ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪ್ಯಾಕೇಜ್ ಅಲ್ಲಿ ಆಲ್ರೆಡಿ 2 ಬಸ್ ಆಗಿದೆ. ಒಂದು ಇದೊಂದು, ಇನ್ನೊಂದು ಈ ಬಸ್. ಇವತ್ತು ಪ್ಯಾಕೇಜ್ಗೆ ಹೊರಡ್ಬೇಕು, ಹಂಗಾಗಿ ಒಂದು ಗಾಡಿ ವಾಶ್ ಮಾಡ್ಕೊಂತ ಇದ್ದಾನೆ. ನಾನು ಮಲಗಿದ್ದೆ, ಒಳ್ಳೆ ನಿದ್ದೆ ಆಯ್ತು, ಕಣ್ತುಂಬಾ ನೈಟ್ ಎಲ್ಲ ಹೊಡೆಯೋದು ಅಂತ ಹೇಳ್ಬಿಟ್ಟು. ಮುಂಜಾ ಬಂದವನೇ ಗಾಯ್ಸ್, ಮುಂಜಾ ಬಂದ್ಬಿಟ್ಟವನೇ ಗಾಯ್ಸ್. ಮನೆಗೆ ಹೋಗಿದ್ದ, ಬರ್ತಾನೆ ಹೆಂಗೋ ಅನ್ಕೊಂಡಿದ್ದಿ ಅಲ್ವಾ? ಮನೆಗೆ ಹೋಗಿದ್ದ, ಬರ್ತಾನೆ ಹೆಂಗೋ ಅಂತ. ಮುಂಜಾ ಬಿಟ್ಟೋಗಲ್ವಾ? ಗಾಯ್ಸ್ ಇವನು ಆ ಗಾಡಿ, ಇವನು ಪಾಪ ಸೀನಿಯರು. ಇವಂದು ಮಂಜಾ ಅಲಿಯಾಸ್ ಜಾಕ್ರಾಡ್ ಮಂಜಾ ಅಂತ, ಸರಿನಾ? ಸೀನಿಯರು. ಸರಿ ಗಾಯ್ಸ್, ಸರಿ ಹೊರಡೋಣ. ಒಂಚೂರು ಸ್ನಾನ ಆಯ್ತು. ಜಸ್ಟಿಗೆ ಮುಖ ತೊಳ್ಕೊಂಡು ಯೂನಿಫಾರ್ಮ್ ಇಕ್ಕೊಂಡ್ರೆ ಮುಗ್ದೋಯ್ತು, ಹೊರಡದೆ. ಒಂಚೂರು ಹೂ ತರ್ಬೇಕು ಹೋಗಿ. ಇವಾಗ ಈ ಬಸ್ ಸ್ಟಾರ್ಟ್ ಮಾಡ್ತಿರೋ ಉದ್ದೇಶ, ಯಾಕೋ ಜಾಗ ಸರಿ ಇಲ್ಲ ಅಂತ ಚೇಂಜ್ ಮಾಡಕ್ಕೆ ಗಾಡಿ ಎತ್ತಾ ಇದೀವಿ. ನಮ್ ಗಾಡಿ ಎಲ್ಲ ಗ್ಲಾಸ್ ಎಲ್ಲ ಪಳ್ ಅಂತ ಇದೆ. ಹಿಂಗ್ ಕಾಣ್ತಾ ಇದೆ ಅಂದ್ರೆ ಎಲ್ಲ ಚೆನ್ನಾಗಿ ಕಾಣ್ತಾ ಇದೆ. ಫಸ್ಟ್ ನಾನು ಈ ಕ್ರಾಕ್ಸ್ ಅರ್ಧಂಬರ್ಧ ಮೆಟ್ನ ಎಸ್ಬಿಟ್ಟು ಬೇರೆ ಚಪ್ಪಲಿ ತರಬೇಕು ಗೈಸ್. ಇದೇನ್ ಕ್ರಾಕ್ಸ್ ಹುಟ್ಟಾಗಿಲ್ಲ, ಬೇರೆ ಹುಟ್ಟಾಗೈತೆ. ಇವ್ನ ಎಸಿಬೇಕು, ಹಂಗಾಗಿ ಬೇರೆ ಚಪ್ಪಲಿ ತರಕ್ ಹೊರಟೆ. ಚಪ್ಪಲಿ ತಗೊಂಡ್ಬರ್ತೀನಿ. ಶಿವಣ್ಣ ಬಂದ್ರು, ಆಲ್ರೆಡಿ ಹೂವು ಬಂತು. ಅದ್ರಲ್ಲಿ ಹೂವೆಲ್ಲ ತಗೊಂಬಂದಾರೆ ಪೂಜೆ ಮಾಡೋದಕ್ಕೆ. ಅವ್ರು ಪೂಜೆ ಮಾಡ್ಲಿ ಅಷ್ಟೊತ್ತಿಗೆ. ಗೈಸ್ ಈಗ ಇನ್ನೊಂದು ಗಾಡಿ ತಗೊಂಡು ಇವರೇ ಬರ್ತಾ ಇರೋದು, ಶಿವಣ್ಣ ಅಲಿಯಾಸ್ ಶಿವಣ್ಣ ಅಂತ. ಹೂವೆಲ್ಲ ತಂದ್ಬಿಟ್ಟವ್ರೆ. ಕೂಗಲೇ ಜೋರಾಗ್ಲೇ, ಕೂಗೋ. ಧೂಮಚಾಲೆ ಸಾಂಗ್ ಹೇಳು. ಹಿಂದೆ ಬರ್ತಾ ಇರ್ಬೇಕಾದ್ರೆ ಧೂಮಚಾಲೆ ಸಾಂಗ್ ಹೇಳ್ಬೇಕು. ನೀನು ಅಣ್ಣ ಗ್ಲಾಸ್ ಹೊಸದ್ರಾಗೆ ಅವನು ಗ್ಲಾಸ್ ತೊಳೆದಿರ್ಲಿಲ್ಲ, ಹಂಗೆ ಗ್ಲಾಸ್ ಶೇಪ್ ತೊಳ್ಕೊಂಡ. ಅದು ಕೂಡ ನಮ್ದು ಗ್ಲಾಸ್ ಇವಾಗ ನೀಟಾಗಿ ನಾನೇ ಒರೆಸ್ಕೊಂಡೆ. ನೀಟಾಗಿ ಎಲ್ಲ ನೀಟಾಯ್ತು. ಗ್ಯಾಂಗು ಹುಡುಗರೆಲ್ಲ ಮಾತಾಡ್ತಾರೆ. ಇವರು ಶಿವಣ್ಣ ಒಂದು ಹೇಳು. ಇವರು ಬರ್ತಾವ್ರೆ. ಇವರು ನಮ್ಮ ಓನರ್ ಅಣ್ಣ. ಇವ್ರು ಬರ್ತಾ ಇಲ್ಲ. ಮುತ್ತಣ್ಣ ಶಿಷ್ಯ ಒಬ್ಬ ಬಿಡು, ಅವ್ನು ಲಕ್ಕ ಅಂತವನೇ ಇವತ್ತು ಪೂರ್ತಿ. ಜಾಕ್ರಾಡ್ ಮಂಜಾ ಗ್ಲಾಸ್ ಒರ್ಸೋ ಅಂದ್ರೆ ಊದ್ಗಡ್ಡಿ ಹಚ್ಕೊಂಡ್ ಕೂತವ್ನೆ. ಸರಿ, ಪಿಕಪ್ ಮಾಡ್ಬೇಕು, ಲೇಟ್ ಆಗಿದೆ ಆಲ್ರೆಡಿ. ಈಗ ಒಬ್ರು ಮೀಟಿಂಗು ಬಂದ್ರು, ಅವರು ಹೊರಡದೆ ಗಾಯ್ಸ್. ಎಲ್ಲ ರೆಡಿ ಆಯ್ತು. ನೀನು ಪಿಕಪ್ ಮಾಡ್ಕೊಂಡು ಹೊರಡ್ತಾ ಇದೀವಿ. ಸೀನಣ್ಣನೇ ಗಾಡಿ ತಗೊಂಡ್ರು, ಯಾಕೆ ಅಂದ್ರೆ ಅವನಿಗೆ ಸ್ವಲ್ಪ ಪಿಕಪ್ ಮಾಡಕ್ ಬರಲ್ಲ. ಪಿಕಪ್ ಕೊಟ್ಟವ್ರೆ ಅಕ್ಕ ಪೇಪರು. ಎಲ್ಚಿನಲ್ಲಿ JP ನಗರ ಏಕ ಬರ್ತಾರೆ, ಹಂಗೆ ಏಕ ಪಿಕ್ ಮಾಡ್ಕೊಂಡು ಹೋಗೋದು. ಆಲ್ಮೋಸ್ಟ್ ಎಲ್ಲ ಪಿಕಪ್ ಆಗಿದೆ, ಪೂರ್ತಿ ಫಿಲ್ ಆಯ್ತು. ಇನ್ನೇನು ಸ್ವಲ್ಪ ಇದೆ. ಅವ್ರು ಇನ್ನೇನು ಹೆಬ್ಬಾಳದಲ್ಲಿ ಬರ್ತಾರೆ. ಹೆಬ್ಬಾಳ ಪಿಕ್ ಮಾಡ್ಕೊಂಡ್ರೆ ನಾನ್ ಸ್ಟಾಪ್ ಊಟಕ್ಕೆ ಹಾಕದಾ? ಊಟ ಮಾಡ್ಕೊಂಡು ಅಲ್ಲಿಂದ ಬಿಡ್ತಾ ಇರೋದೆ. 2 ಗಾಡಿದು ಊಟ ಆಯ್ತು, ನಮ್ದು ಕೂಡ ಊಟ ಆಯ್ತು. ಊಟ ಮಾಡ್ಕೊಂಡು ನೆಕ್ಸ್ಟ್ ಈಗ ಹೊರಡದೆ. ಬಾಯ್ಸ್ ರೆಡಿ ನಾನೀಗ ಗಾಯ್ಸ್. ನೀವು ಈಗ ಇವ್ರು ಮಲಗ್ತಾರೆ, ಈಗ ನಮ್ದು ಡ್ರೈವಿಂಗು. ಅವರು ನಮ್ಮ ಕಸ್ಟಮರು. ಸೀಟ್ ಎಲ್ಲ ಓಕೆನಾ? ಕಂಫರ್ಟಬಲ್? ಓಕೆ. ಆ ಗಾಡಿ ಡ್ರೈವರ್ ಇವರು. ಗಾಯ್ಸ್ ಬನ್ನಿ, ನಾನ್ ಸ್ಟಾಪ್ ಹೊಡೆಯೋದು. ಮುಂದೆ ಡೀಸೆಲ್ ಹಾಕ್ಸ್ಕೊಬೇಕು. ಡೀಸೆಲ್ ಒಂದು ಹಾಕ್ಸ್ಕೊಂಡು ನೆಕ್ಸ್ಟ್ ಇನ್ನೆಂತ ಕೆಲಸ ಇಲ್ಲ, ಏನು ಕೆಲಸ ಇಲ್ಲ, ಡೀಸೆಲ್ ಹಾಕ್ಸ್ಕೊಂಡು ಹೊಡೆಯೋದಷ್ಟೇನೆ. 6 ಗಂಟೆಗೆ ಅಲ್ಲಿ ಇರಬೇಕು. ಅಡುಗೆಗೆಲ್ಲ ನೀಟಾಗಿ ಬಿಟ್ಬಿಟ್ಟು ಇವನ್ನೆಲ್ಲ ಫ್ರೆಶ್ ಅಪ್ ಮಾಡಿಸ್ಬಿಟ್ರೆ ನನಗೆ ಒಂದು ಸ್ವಲ್ಪ ಅರ್ಧ ತಲೆನೋವು ರಿಲೀಫ್. ದರ್ಶನಕ್ಕೆ ಬಿಟ್ಬಿಟ್ರೆ ಗಾಯ್ಸ್ ಎಲ್ಲ ಟೈಮು ಬಂದ್ಬಿಟ್ಟು ಆಲ್ರೆಡಿ ಎಷ್ಟಾಗಿದೆ, 3 ಗಂಟೆ ಆಗಿದೆ. ಇಲ್ಲಿ ಟೀ ಕುಡಿಯೋಣ ಅಂತ ಅನಂತಪುರದ ಹತ್ರ ಟೀಗೆ ಹಾಕ್ದೆ. ಇವ್ರು ಅಲ್ಲಿದ್ದಾರೆ ನೋಡ್ರಿ, ಕಳ್ರು ಇಬ್ಳವ್ರು. ಇನ್ನೊಂದು ಗಾಡಿಗೆ ಹೇಳ್ತಾವ್ರೆ ಬೇಗ ಬರ್ರಿ ವ್ಲಾಗ್ ಮಾಡ್ತಾ ಇದ್ದೀನಿ ಅಂತ. ಅಣ್ಣ ಒಂದು ಟೀ ನೀವೇನಂದ್ರೆ ನಮ್ಮ ಕರ್ನಾಟಕ ಟೆಸ್ಟ್ ಎಲ್ಲೂ ಬರಲ್ಲ ಅಲ್ವಾ? ಅವ್ರಿಗೂ ಕೊಟ್ಬಿಡಿ. ಗಾಯ್ಸ್ ಅಂತೂ ಇಂತೂ ಮಂತ್ರಾಲಯ ಬರ್ತಿದ್ದ ತಕ್ಷಣ ಅವರಿಗೆ ಫ್ರೆಶ್ ಅಪ್ಪಿಗೆ ಬಿಟ್ಟು ನಿದ್ದೆ ಇಲ್ಲ, ಕಣ್ಣು ಹೆವಿಯಾಗಿ ಬರಿತಾ ಇದೆ. ನಾನಂತೂ ಬಂದೆ. ಇನ್ನು ಶಿವಣ್ಣರೊಂದು ಬರೋದೊಂದು ಬಾಕಿ. ಅಡುಗೆ ಐಟಮ್ಗಳೆಲ್ಲ ಇಳಿಸಿ ತಿಂಡಿ ಮಾಡೋದಕ್ಕೆ ಬಿಡಬೇಕು. ಅವ್ರು ದರ್ಶನ ಆಗೋದಕ್ಕೂ ಮುಂಚೆ ತಿಂಡಿ ತಿಂತಾರಂತೆ. ಫಸ್ಟ್ ತಿಂಡಿ ಮಾಡಿಸ್ಬಿಟ್ಟು ಆಮೇಲೆ ದರ್ಶನ ಮಾಡಿಸಿದ್ರೆ ಮುಗ್ದೋಯ್ತು. ಎಷ್ಟು ನಿಲ್ಸಿದ್ದೀನಿ ನೋಡಿ, ನಾವು ಕಲ್ಲಾವಿದ ಗೊತ್ತಲ್ಲ, ಹಾಗೆ
ಗಾಯ್ಸ್ ಅದೇ ರೂಮ್ ಮಾಡಿರೋದು. ಆ ರೂಮಲ್ಲಿ ಫ್ರೆಶ್ ಅಪ್ ಆಗೋದಕ್ಕೆ ಬಿಟ್ಟಿದ್ದೀವಿ. ನಾನು ಆಲ್ರೆಡಿ ಮುಂಚೆನೇ ಬಂದಿದ್ದೆ. ನನಗೆ ದೇವರಾಣೆ ನಮ್ಮ ತಾಯಾಣೆ ನಿದ್ದೆ ಇಲ್ಲ. ಅದ್ರಾಗೂ ಸಾಕಾಗೋಗ್ಬಿಟ್ಟೈತೆ ಲೈಫ್ ಅಂತೂ. ನಮ್ಮ ತಾಯಾಣೆ ಅಯ್ಯೋ ಯಾಕೆ ಕೇಳ್ತೀರಾ, ಎಲ್ಲರಿಗೂ ಲೈಟ್ ಅಂತ ಲೈಟು ನೀವು ಮನೆಯಾಳ ಹೋಗ ಸಾಗ ಅವ್ರ ಚಿಂತೆ ಅವ್ರಿಗೆ. ಈಗ ಇವರಿಗೆ ರೂಮ್ ಕೊಡಬೇಕು, ಅವ್ರು ಇನ್ನೂ ಸ್ನಾನ ಮಾಡಿಲ್ಲ. ಈಗ ಎಲ್ಲ ಒಂದೇ ಸತಿ ಬಿಡಿ ಬೇಡ ಕತೆ. ಅವ್ರಿನ್ನೂ ಸ್ನಾನನೇ ಮುಗಿಸಿಲ್ಲ, ಇವ್ರು ಬೇರೆ ಬಂದರು. ಈಗ ಇವ್ರಿಗೆ ರೂಮ್ ಅರೇಂಜ್ ಮಾಡಬೇಕು. ತಿಕ್ಲಿಡ್ದೋಗ್ಬಿಟ್ಟೈತೆ. ಸುಮ್ಮನೆ ಪಾತ್ಲಾಗಿ ಏನು ಕತೆನೋ. ಟಿಫನ್ನು ಆಲ್ರೆಡಿ ರೆಡಿ ಆಗ್ತಿದೆ. ಭಟ್ರು ಆಲ್ರೆಡಿ ಇದು ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡ್ಕೊತಾ ಇರೋದಲ್ಲ. ಮಧ್ಯಾಹ್ನ ಊಟಕ್ಕೆ ತಾನೇ ರೆಡಿ ಮಾಡ್ಕೊತಾ ಇರೋದು ಇವಾಗಿಂದ. ಓ ಬೋಂಡ ಗಾಯ್ಸ್, ಬೋಂಡ ಮಾಡಿಸ್ತಾ ಇದೀವಿ. ಅದು ಬಿಟ್ಕೊಂಡ್ರೆ ಇದು ಪೊಂಗಲ್ಲು, ಖಾರ ಪೊಂಗಲ್, ಸಿಹಿ ಪೊಂಗಲ್ ಅಲ್ಲ. ನಮ್ಮಲ್ಲಿ ಖಾರ ಪೊಂಗಲ್ ಅಂತ ಇದಾಗ್ಬಿಟ್ಟಿದ್ಯಾ. ಹೆಸರು ಬೇಳೆ ಅವೆಲ್ಲ ಹೇಳ್ಬಾರ್ದು ಸುಮ್ಮನೆ. ಇದು ಚಟ್ನಿಗೆ. ಒಟ್ಟು ಇವಾಗಿನ ಟಿಫನ್ನು ಈಗ ರೆಡಿ ಆಗುತ್ತೆ. ಮಧ್ಯಾಹ್ನ ಊಟಕ್ಕೆ ಇಲ್ಲೇ ರೆಡಿ ಆಗುತ್ತೆ. ಅದನ್ನು ಮಧ್ಯಾಹ್ನ ಊಟ ಗಾಡೀಲಿ ಹಾಕೊಂಡು ಅಲ್ಲೆಲ್ಲಾದರೂ ಬಿಚ್ಚಾಲೆಲ್ಲೋ ಪಂಚಮುಖಿಲೋ ಊಟ ಮಾಡ್ಕೊಳೋದು. ಗಾಯ್ಸ್ ನಮಗೆ ನಿದ್ದೆ ಮಾಡಿಲ್ಲ ಅಂತ ಚಿಂತೆ, ಇವ್ರಿಗೆ ಬೊಲೆರೋ ಚಿಂತೆ, ಅವ್ರಿಗೆ ಇನ್ನೊಂದು ಚಿಂತೆ, ನಾವು ಮಲಗಿಲ್ಲ ಅನ್ನೋಂಥ ಚಿಂತೆ ನನಗೆ. ಇವ್ರಿಗೆ ರೂಮ್ ಸಿಕ್ಕಿಲ್ಲ ಸ್ನಾನ ಮಾಡಕ್ಕೆ ಅಂತ ಚಿಂತೆ, ಒಬ್ಬೊಬ್ರಿಗೆ ಒಂದೊಂದು ಥರ ಚಿಂತೆ. ತಿಂಡಿ ರೆಡಿ ಆಗಿದೆ. ಅವರೆಲ್ಲ ಫ್ರೆಶ್ ಅಪ್ ಆಗಿ ತಿಂಡಿ ತಿಂತವ್ರೆ. ಅಂಕಲ್ ತಿಂಡಿ ಸೂಪರಾ? ಎಲ್ಲ ಶುಗರ್ ಪೇಷಂಟ್ಗಳೇ ಏನಾದರೂ ಒಂದು ಫಾಲ್ಟ್ ಇರುತ್ತೆ ಗಾಯ್ಸ್. ಏನಾರ ಮಾಡಕ್ ಹೋದ್ರೆ ಏನಾರ ಒಂದು ಫಾಲ್ಟ್ ಇರುತ್ತೆ. ಏನೋ ಎರಡು ಗಾಡಿಲೂ ಎಲ್ಲರೂ ತಿಂಡಿ ತಿಂದು ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆದ್ರು. ಎಲ್ಲ ಫ್ರೆಶ್ ಅಪ್ ಆಯ್ತು. ಈಗ 2 ಬಸ್ಸು ಕೂಡ ಈಗ ಹೊರಟಿದೀವಿ. ದರ್ಶನಕ್ಕೆ ಬಿಟ್ರೆ ದರ್ಶನ ಆರಾಮಾಗಿ ನೋಡ್ಕೊಂಡು ಅಲ್ಲಿಂದ ಮತ್ತೆ ಮಧ್ಯಾಹ್ನ ಇಲ್ಲಿಗೆ ಬರಬೇಕು. ಊಟ ರೆಡಿ ಆಗಿರುತ್ತೆ ಕಸ್ಟಮರ್ದು. ಊಟ ಅದನ್ನ ತಗೊಂಡು ಇಲ್ಲಿ ಊಟ ಮಾಡೋದಕ್ಕಾಗಲ್ಲ. ಅವ್ರು ದರ್ಶನ ಮಾಡೋ ಅಷ್ಟೊತ್ತಿಗೆ ಒಂದು 12 ಗಂಟೆ ಆಗಿರುತ್ತೆ. ಅಲ್ಲಿಂದ ಬಿಚ್ಚಾಲೆ ತೋರಿಸಿ ಬಿಚ್ಚಾಲೆಯಲ್ಲಿ ನಾವು ಊಟ ಕೊಡ್ಬೇಕಂತ ಅನ್ಕೊಂಡಿದೀವಿ. ಇವಾಗಿನ ಪ್ರೋಗ್ರಾಮ್ ಮುಂದಿಂದು ಅದು ಬಿಚ್ಚಾಲೆ ತೋರಿಸಿ ಅದಾದ್ಮೇಲೆ ನೆಕ್ಸ್ಟ್ ಪಂಚಮುಖಿ. ಈಗ ಸದ್ಯಕ್ಕೆ ಸ್ನಾನ ಮಾಡಿ ಎಲ್ಲ ಹೊರಟು ನಾವು ಕೂಡ ಫ್ರೆಶ್ ಅಪ್ ಆಗ್ಬಿಟ್ಟು ಇನ್ನೀಗ ಹೊರಡ್ತಾ ಇದೀವಿ. ಸರ್ ಹಿಡಿದು ದರ್ಶನಕ್ಕೆ ಹೋಗ್ತಾ ಇದ್ರೆ ಇನ್ನೂ ಒಂದು ಬಸ್ ಬರಬೇಕು. ಅದಿನ್ನೂ ಬಂದಿಲ್ಲ. ಅವ್ರು ಇನ್ನು ಹಿಂದೆ ಅವರೇ. ಶಿವಣ್ಣ ಬರಬೇಕು. ನಾನು ಆಲ್ರೆಡಿ ಬಂದು ಅಲ್ಲೇ ಡ್ರಾಪ್ ಮಾಡಿದ್ದೀನಿ. ಅವರೆಲ್ಲ ದರ್ಶನಕ್ಕೆ ಹೋಗ್ತಾ ಇದ್ದಾರೆ. ಈಗೇನಿಲ್ಲ, ದರ್ಶನ ಆದಮೇಲೆ ಒಳ್ಳೆ ನಿದ್ದೆ ಮಾಡೋದು ಅಷ್ಟೇ ಗಾಯ್ಸ್, ಅಂತ ಇಲ್ಲ. ನಿದ್ದೆ ಆಗಿಲ್ಲ, ನೀಟಾಗಿ ನಿದ್ದೆ ಮಾಡಿದ್ರೆ ಮುಗ್ದೋಯ್ತು ಕತೆ. ಇವಾಗ ಬಿಚ್ಚಾಲಕ್ಕೆ ತಗೊಂಬಂದ್ಬಿಟ್ಟು ಅವ್ರು ದರ್ಶನಕ್ಕೆ ಹೋಗ್ತವ್ರೆ. ಊಟ ನೆಕ್ಸ್ಟು ಮುಂದೆ ಕೊಡೋಣ ಅಂತ ಅನ್ಕೊಂಡಿದೀವಿ. ಗಾಡಿ ಬಂದು ಏನು ಧೂಳು ಆರ್ತೈತೆ. ಈಗ ಏನು ಮಾಡೋಣ ಊಟ ಹೇಳು? ಊಟಕ್ಕಲ್ಲಿ ಹೊಂಗೆ ಮರ ಕೆಳಗಡೆ ಕೊಟ್ಬಿಡೋದು ಗೈಸ್ ಊಟನ. ರಶೀದೆ ಬ್ರೋ, ಹೋಗ್ಬಿಟ್ಟು ನಾವು ದೇವಸ್ಥಾನನೇ ನೋಡ್ಬೇಕು. ಏನೇಳ ರಶೀದೆ ಏನು ಗೊತ್ತಾ, ಆಚೆ ಕಡೆ ನಿಂತ್ಕೊಂಡು ಕೈ ಮುಗಿಬೇಕು ಅಷ್ಟೇ. ಈಗ ನಾವು ಹೋಗೆಲ್ಲ ಮಾಡೋಕ್ಕಾಗಲ್ಲ. ಹಂಗೆ ಕೈ ಮಕ್ಕಳು ಅಷ್ಟೇ. ಬಸ್ಸು ಇಲ್ಲಿಂದ ಹೋಗುತ್ತೆ ಹೆಂಗಂತೂ ಗೊತ್ತಿಲ್ಲ. ಅದಕ್ಕೆ ಬಸ್ ನೋಡೋಣ ಅಂತ ಈಗ ಇಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಬಸ್ಸು ಹೋದ್ರೆ ಅಲ್ಲೇ ಊಟ ಕೊಡೋದು. ಇಲ್ಲೇನೇ ಬಸ್ ಹೋಗುತ್ತೆ. ಟಿ ಗಾಡಿಗಳೆಲ್ಲ ಇದ್ದಾವೆ. ಅಲ್ಲೇನೇ ಊಟಕ್ಕೆ ಕೊಡೋಣ ಅಂತ. ಬರುತ್ತೆ ಬ್ರೋ, ಆರಾಮಾಗಿ ಹಾಕ್ಬಿಡೋಣ. ಇಲ್ಲಿಗೆ ತಗೊಂಬರೋಣ, ಸರಿನಾ? ನೆರಳು ಇರಲಿ ಬಿಡಲಿ. ನೀವು ಬಸ್ ನಿಲ್ಲತ್ತಾ? ಕಲ್ಪಲ್ಲೇನ ಹಾಕೋರೆ. ಹಾಂ, ನಿಮಗೆ ಈ ಟ್ರಿಪ್ಪು ಮಂತ್ರಾಲಯ ಪ್ಯಾಕೇಜು, ಒನ್ ಡೇ ಪ್ಯಾಕೇಜು ಯಾರ್ಯಾರಿಗೆ ಏನೇನು ಅನ್ನಿಸ್ತೋ ಎಲ್ಲರಿಗೂ ಖುಷಿ ಆಯ್ತಾ? ಎಲ್ಲರೂ ಟ್ಯಾಪಿನಾ? ಊಟ ಎಲ್ಲ ಚೆನ್ನಾಗಿತ್ತಾ? ದರ್ಶನ ಎಲ್ಲ ಸೂಪರಾ? ಮತ್ತೆ ಟ್ರಾವೆಲಿಂಗ್ ಎಲ್ಲ ಹೆಂಗಿತ್ತು? ಸೂಪರಾ? ಡ್ರೈವರು ಮತ್ತು ಅದರಲ್ಲಿ ಇರ್ತಕ್ಕಂಥ ಹುಡುಗರುಗಳು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ತುಂಬಾ ರೆಸ್ಪೆಕ್ಟ್ ಕೊಟ್ಟಿದ್ದಾರೆ ಮತ್ತು ಸಾಕಷ್ಟು ಸಮಯಾವಕಾಶ ನೋಡಕ್ ಕೊಟ್ಟಿದ್ದಾರೆ. ಹಾಗಾಗಿ ಪವನ್ ಮತ್ತು ಅವ್ರ ಟೀಮು ಮತ್ತು ಈ ಮಾಲೀಕರು ಎಲ್ಲ ತುಂಬಾ ಚೆನ್ನಾಗಿ ಕೋಆರ್ಡಿನೇಷನ್ ಮಾಡಿದ್ದಾರೆ. ನಿಮ್ಗೆ ಇದು 2500ಗೆ ವರ್ತ್ ಅಂತ ಅನ್ನಿಸ್ತಾ? ಪರವಾಗಿಲ್ಲ, ಉತ್ತಮ, ಪರವಾಗಿಲ್ವಾ ಅನಿಸ್ತಿದೆ. ಓಕೆನಾ? ಪೈಸಾ ವಸೂಲಾ? ಓಕೆ ಓಕೆ ಸರ್, ನಿಮ್ದು ಸೂಪರ್ ಅಮ್ಮ, ಸೂಪರ್. ಎಲ್ಲ ಖುಷಿನಾ? ಎಲ್ಲ ಖುಷಿ. ನೈಟ್ ಊಟ ಎಲ್ಲ ಹೆಂಗಿತ್ತು? ಸೂಪರ್, ಎಲ್ಲ ಊಟನೂ ಸೂಪರ್. ಏನ್ ಇವತ್ತಿಂದಲ್ಲ ಅವತ್ತಿಂದ ನೀ ಸೂಪರ್. ಬಜರಂಗಿನೇ ಸೂಪರ್. ಬಜರಂಗಿನೇ ಸೂಪರ್. ಓಕೆ ಸರ್, ನಿಮ್ದು ಎಲ್ಲ ಚೆನ್ನಾಗಿತ್ತಾ? ಊಟ ಗಿಡ ಎಲ್ಲ ಚೆನ್ನಾಗಿತ್ತು. ಓಕೆ, ಹೇಳಿ. ಚಿಂದಿ ಚಿತ್ರಾನ್ನ, ಬೂಂದಿ ಮೊಸರನ್ನ ಸ್ಟಾರ್ಟಿಂಗ್ ಇದನ್ನೇ ಆಗೋದು ಊಟನಾ? ಓಕೆ, ಬಜರಂಗ ಟ್ರಾವೆಲ್ಸ್ ಪಕ್ಕ. ಓಕೆ, ಥ್ಯಾಂಕ್ ಯು ಮೇಡಮ್. ನಿಮ್ದು ಒಂದೇ ಒಂದು ಕೋರಿಕೆ ಇದೆ. ಲಾಸ್ಟ್ ಸಾಂಗ್ ಹಾಕ್ಬೇಕು, ಅದೊಂದು ಹಾಕ್ಸೋಣ. ಸಖತ್ತಾಗವಳೆ, ಸುಮ್ನೆ ನಗ್ತಾಳೆ, ಕದ್ದು ನೋಡ್ತಾಳೆ,
ಬಿದ್ದೆ ಬೀಳ್ತಾಳೆ ಎಲ್ಲ ಬಜರಂಗಿ ಟ್ರಾವೆಲ್ಸ್ ಅಂತದಿ ಜೈ ಅಂದ್ಬಿಡಿ